ಏ ಮಮ್ಮಾಯಿ ಮಹಾಶಕ್ತಿ ಎದ್ದಾಳ ಮುಂದಿನ ಸಾಂದ ಪರಶಕ್ತಿ ಪಾದ ಎಟ್ಟ ಕೂಡಲೇ ಏ ಪಾದವೇ ಪೃಥ್ವಿ ಆಗ್ಯದ ಆಪ ತೇಜವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಏ ಹರನ ಹೃದಯದೋಳು ತೋಗ್ಯದ ತೆಲಿ ಏ ಹರನ ಹೃದಯದೋಳು ತೋಗ್ಯದ ತೆಲಿ ನಂದಿನಿ ಅಂಗದೋಳು ಲಿಂಗಮಯ ಜಾ ಏ ಶೃಂಗಾರ ಸೃಷ್ಟಿ ಹುಟ್ಟ್ಯದ ಮಂಗಲಾಂಗೆ ಪುರಾಣ ಬರದೆಟ್ಟದ ನಿನ್ನ ಪರಮಾತ್ಮಗ ವೈದ ಕೊಟ್ಟದ ಏ ಸರಸ್ವತಿ 9 ಲಕ್ಷ್ಮಿಯ 10 ಏ ಪಾರ್ವತಿ 11 ಅವತಾರ ತೊಟ್ಟದ ಮಾತ ಗಟ್ಟ್ಯದ ಏ ಪಾರ್ವತಿ 11 ಅವತಾರ ತೊಟ್ಟದ ಮಾತ ಆಕಿ ಅಂಗ ರೋಮಿನ್ಯಾಗ ಲಿಂಗ ಸಾವಧಾನದಿಂದ ಕೇಳ ಹುಚ್ಚ ಗ್ವಾಟಿಯ ಬಸವ ಭುವನೇಶ್ವರಿಗಿಯಾಗ ಬಂದ ತಾಯಿ ತಯ್ಯಾರ ಮಾಡ್ಯಾಳ ಈ ಸೃಷ್ಟಿಯ ಈಶ್ವರಿ ವಿಶ್ವರೂಪ ಬಸವ ಜನನಿ ಜಡಿ ಒಳಗಿಂದ ಜಲಪೋಟಿಯ ಅದೇ ಜಲದೊಳಗಿಂದ ಜಲ ಮುನಿಗಿ ಉದ್ಭವಿಸಿ ಏ ಜಲಾದೇಶ ಹಕ್ಕಿ ಬೇತಾಳ ಕಟ್ಟ ಅವಂಗ 4 ಮಕ್ಕಳಿಗೆ ಧಾರವಾಟ ಹಾಲ ಹೆಪ್ಪ ರಕ್ತ ಬಿಗಿ ಮೋನೆ ಬೆಕ್ಕಾಟ ಏ ಕೊಳ್ಳಾಗ ಕಟ್ಟ್ಯಾರ 7-8 ಬಡದಾರ ಏನ್ ಹೇಳ್ತಾರ ನೋಡ್ರಿ ಕವಿಗಳು ತ್ರಿಶಕ್ತಿಯಿಂದ ತ್ರಿಮೂರ್ತಿಗಳು ಮೊದಲಿಗೆ ನಿನಗೊಂದು ಮಾತು ಕೇಳಿನ್ನೆ ಬ್ರಹ್ಮ ವಿಷ್ಣು ರುದ್ರ 3 ಮಂದಿ ಅನಸೂಯನ ಮನಿಯೊಳಗ ಕೂಸಾಗಿ ಬಿದ್ದ ಬಳಕ 8 ದಿವಸಕ್ಕೆ ಮನ್ಯಾಗ ಆಡ್ಯಾರು ಅವ್ರ 3 ಮಂದಿ ಹೆಸರು ಏನಂತ ಕೇಳಿನಿ. ಆದ್ರೆ ಏನ್ ಹೇಳ್ತಾನ್ರಿ ಅವ್ರಿ? ಏನ್ ಹೇಳ್ತಾರು? ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸ್ ಆಗಬೇಕಾದ್ರ ನಮ್ಮವ್ರದಿಂದ ಆಗ್ಯಾರತ್ ಹೇಳ್ತಾನ. ಅಂದ್ರ ಅತ್ರಿ ಋಷಿ ಸುದ್ದಿ ಹೇಳ್ತಾನು. ಅತ್ರಿ ಋಷಿ ಪಾದದ ನೀರು ಹೊಡೆದ್ರು ಅದಕ್ಕ ಆಗ್ಯಾರು. ಅಲ್ಲೋ ಇನ್ಕ ತಕ್ಕ ಜೀವ ಗಂಡ ಶರೀರ ಹೆಣ್ಣಾತ್ ಹೇಳಿದಿ. ಮತ್ ಶರೀರ ಅಂದ್ರ ಮತ್ತ ಪಾದ ಅಂದ್ರ ಹೆಣ್ಣಾತಿಲ್ಲ ಅದ. ಕಣ್ಣಿಗೆ ಕಾಣಿಸು ಪಾದ ಎಲ್ಲ ಹೆಣ್ಣಲ್ಲ. ನಮ್ಮ ಶರೀರ ತೊಳೆದ ನೀರು ಹೊಡೆದ ಬಳಕ ನಿಮ್ಮ ಅಪ್ಪಂದ ಇದ್ರಾಗ ಏನೈತಿ ಪಾಲ? ಒಟ್ಟ ಪಾಲಿಲಿ ಏನ ಜೀವ ತೊಳೆದ್ ಹೊಡೆದಾರೋ ಏನ ಶರೀರ ತೊಳೆದ್ ಹೊಡೆದಾರೋ? ಶರೀರ ತೊಳೆದ್ರಿ. ಎಲ್ಲಿದ್ಯೋ ಲಕ್ಷ್ಮಣ? ಅಲ್ಲೇ ಬಾತ್ಯೋ
ತಿರುಗಿ ಬರ್ತಾನೆ ಇಲ್ಲಿ ಆಮೇಲೆ ತಂಡ್ರ ಏನ ಬರ್ತಾನ ತಿರುಗಿ ಬರ್ತಾನ ಬರ್ಲಿಕ್ಕೆ ಪಯ್ಯ ಕೊಡಂಗಿಲ್ಲ. ಹೆಣ್ಣು ಕಮ್ಮಿ ಐತಿ ಗಂಡ ಹೆಚ್ಚೈತಿ ಅಪ್ಪ ದೊಡ್ಡವನು ಅವ್ವ ಕಮ್ಮಿ ಅದಾಳು. ಹಾ ರೀ ಅದ ಆಧಾರ್ ಖರ್ಚಲ್ಲ ಇದ್ರಾಗ. ಹೆಂಗಾಗೈತಿ ಒಬ್ಬ ಹಾದಿ ದಂಡಿ ಕೂತ ಸೀರೆ ನೇಯ್ತಿದ್ದತ್ತ. ಹ್ಞೂ ಸೀರೆ ನೇಯ್ಯೋ ಹೊತ್ನ್ಯಾಗ ನೇಯ್ಕೋದ್ ಕೊಂಡ್ರವ ಹೌದು. ಆಕೆ ಹೆಣ್ಮಗಳ ದಿನ ನೀರಿಗೆ ಹೋಗಕ್ಕೆ ಹೌದಲ್ಲ, ಹೋಗಾಗೊಮ್ಮೆ ಬರಾಗೊಮ್ಮೆ ಆಕಿನ ನೋಡೋಣ ಚಾಲು ಮಾಡಾವ. ಏನಂತ ಹೇಳ್ರಿ? 100 ಹೋಗ್ಲಿ 100 ಬರ್ಲಿ 100 ಹೋಗ್ಲಿ 100 ಬರ್ಲಿ ಆಕೆ ನೋಡೋಣ ಚಾಲೂನ ಇದೆ. ಕಾಚಿ ಹರ್ಕ್ರಿ ನೋಡ್ಲು 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 ತಲಿ ಐತಿ ತಕ್ಕಿದ. ಇದು ಹಿಂಗಾದ್ರೆ ಬಿಡುದಿಲ್ಲ. ಇದು ಹೋಗಾಗೊಮ್ಮೆ ಬರಾಗೊಮ್ಮೆ ಹಿಂಗ್ ಮಾಡುದ ಇದು. ಹೆಂಗ 100 ಹೋಗ್ಲಿ 100 ಬರ್ಲಿ ಆಕೆ ನೋಡೋಣ ಚಾಲು ಮಾಡಾವ. 100 ಹೋಗ್ಲಿ 100 ಬರ್ಲಿ. ಹೌದು. ಮನ್ಯಾಗ ಹೋಗಿ ಗಂಡ ಹೇಳಕ್ಕೆ ಏನಂತ ಹೇಳ್ರಿ? ಹಿಂಗಲ್ಲ ಆತ ನೀವು ದಿನ ನನಗ 100 ಹೋಗ್ಲಿ 100 ಬರ್ಲಿ ಅತ್ತಾನ್ರಿ. ನಾ ನೀರಿಗೆ ಹೋಗವಮ್ಮಿ ಹಿಂಗತ್ತ ನೀವು ದಿನ ನನಗ. ಹೌದು. ಅವ್ರೇನ್ ಮಾಡ್ರು 4 ಮಂದಿ ಅಣ್ಣ ತಮ್ಮ ಇದ್ರ. ಹೌದು. ಒಂದು ಇಲ್ಲ ಎರಡು ಇಲ್ಲ ಹಾ ಬಂದು ಜಾಡ್ಸಿ ವಾದ್ರು ಅಂದ್ರ. ಯಾರನ್ರಿ ಕಣದಾಳ ಲಕ್ಷ್ಮಣ? ಇವ್ 100 ಹೋಗ್ಲಿ 100 ಬರಲಿ ಅನ್ನವನ ಮೇ ಎಲ್ಲ ಹಣ್ಣಾತು. ಕೂತ್ ಸುಮ್ಮ ಮರ್ದನ ಮತ್ತ ಬಂದಳಕಿ ನೀರಿ ತೊಗೊಂಡು ಹೊಂಟಲ್ಲ. ಹೌದು. ಅವಾಗ ಒಂದು ಬ್ಯಾರೆ ಎಲ್ಲ ಹತ್ತಿದೀವ್. ಅವಾಗ ಹೆಂಗಲ್ಲ ಕತ್ಯಪ್ಪ? ಯಾರು ಹೋಗುವರಕ್ಕ ಯಾರು ಬರುವರಕ್ಕ, ಯಾರು ಉಸಾಬರಿ ಇಲ್ಲ ಯಾರು ಪಂಚಾಯತ್ ಇಲ್ಲ. ಹಿಂಗ ಚಾಲು ಇವ್. ಇವ್ರ ಹೆಂಗ್ರಿ ಅಂದ್ರ ನೀವು ಹೇಳೋ ಲೆಕ್ಕ ಹೆಂಗಾಗ್ತದಪ್ಪ ಅಂದ್ರ, ಒಮ್ಮೆ ಅಪ್ಪನ ಬೆಳೆಸಲಕ್ ಹಿಡ್ದಾರಿ ಅಂದ್ರ ಹೊತ್ತು ಸತ್ರ ಪ್ರಾಣ ಹೋಗ್ಲಿ ಅದು ಟೇಜ್ ಮ್ಯಾಗ. ಕರೆ ಅಪ್ಪನ ಪಾರ್ಟಿ ಬಿಟ್ಟು ಕೊಡಬಾರದು. ಜೀವ ಹೋಗ್ಲಿ ಖರೆ ಬಿಡಂಗಿಲ್ಲ ಅದನ್ನ. ಇವ್ರದಾಗದ ಹಂಗಲ್ಲಡ್ರಿ. ಇವ್ರದ್ದು ಸಂಸಾರ ವಾಜ್ಯ ಆತಂದ್ರ ಮನ್ಯಾಗ 2 ಮಕ್ಕಳ ಮಾಡಿ ಸೀರೆ ಊಟ ಬೇಡ್ಕೊಂಡು ತಿನ್ನವ್ರಿ ಇವ್ರು 3 ಮಂದಿ. ಇವ್ರು ಹೆಂಗ ಅಪ್ಪನ ಬೆಳೆಸ್ತಾರಿಪ್ಪ? ಸಂಸಾರ ವಾಜ್ಯ ಆತಂದ್ರ ಕಾಲೇ ಹೋಗುದು ಎಲ್ಲವನು ಗುಡ್ಡಕ್ಕ. ಅದಕ್ಕ ಒಂದ್ ಮಾತು ಹೇಳ್ರವ್ರು. ಏನತ್ತ? ಎಲ್ಲಾ ಅಪ್ಪನದಿಂದ ಆಗೈತಿ. ಪರಮಾತ್ಮ ದೊಡ್ಡವ. ತಮ್ಮ ಲಕ್ಷ್ಮಣ ಪರಮಾತ್ಮ ದೊಡ್ಡವ ಅಂತ ಹೇಳ್ತಿ ಅಂದ್ರ ಸುಮ್ಮ ಒಂದ್ ಮಾತು ಕೇಳುನು. ಒಂದಾನೊಂದು ಟೈಮ್ ಅದೊಳಗ್ರಿ ಪರಮಾತ್ಮಗ ಮತ್ತ ತ್ರಿಪುರಾಸುರ ದೈತ್ಯಗೆ ಅಂದ್ರೆ ಯುದ್ಧ ಆಗೋದಿತ್ತು. ಪರಮಾತ್ಮಗ ತ್ರಿಪುರಾಸುರ ದೈತ್ಯಗ ಯುದ್ಧ ಆಗೋದಿತ್ತು. ಯುದ್ಧ ಆಗುವಂತ ಟೈಮ್ದೊಳಗ ಒಂದ್ ದಗದಾಗ್ಯದರಿಪ್ಪ. ಸಾಕ್ಷಾತ್ ಇವ್ರ ಪರಮಾತ್ಮಗ ಇದರ ಬದರ ನಿತ್ತು ಲಡಾಯಿ ಮಾಡೋ ತಾಕತ್ತ ತ್ರಿಪುರಾಸುರ ದೈತ್ಯನ ಸಂಗಟ ಆಗ್ಲಿಲ್ಲ. ಒಬ್ಬಕಿ ಹೆಣ್ಮಗನ ಅಡ್ಡ ನಿಂದ್ರಿಸಿ ವಧ ಮಾಡ್ಯಾನ ಅವಂದು. ಆ ಹೆಣ್ಮಗಳು ಯಾವ ಕೆತ್ತ ಜರ ನನಗೆ ಸಂಶಯ ಬಂದದ. ಇವ್ ಭಾಳ ಶಾನ್ಯಾಕ ಅಂತ ನೀವು ಕೇಳ್ಬೇಕತ್ತನ್ರಿಪ್ಪ. ಆ ಹೆಣ್ಮಗಳು ಯಾರು ಇದ್ರ ನಿತ್ತಕ್ಕಿ? ಪರಮಾತ್ಮ ದೊಡ್ಡವದಲ್ಲ, ಇವ್ ಕಣದಾಳ ಪರಮಾತ್ಮ ಅದಲ್ಲ. ಇವನ ಒಬ್ಬಕಿ ನಿಂದ್ರಿಸ್ಯಾನ ಮುಂದೆ. ಯವ್ವ ನನ್ನ ಕೈಲಿ ಅವ್ ಸಾಯಂಗಿಲ್ಲ, ನೀ ಮುಂದೆ ನಿಂತರ ನಿನ್ನ ನೋಡಿ ಸುಮ್ಮ ಕುಂಡ್ರತಾನ. ಅವಾಗ ನಾ ಬಾಣ ಹೊಡಿತೀನಿ, ಮುಂದೆ ಬಾ ಅಂದನಕಿಗೆ. ಮತ್ ದೊಡ್ಡ ಇದ್ದೆ ಅಂದ್ರೆ ಆಕಿನ್ಯಾಕ ಮುಂದೆ ಹೇಳಿದ್ರು ನಿನ್ನ ಮಜಲು ಬೀಳ್ತದ, ಬಿಟ್ರು ಮಜಲು ಬೀಳ್ತತಿ. ಪ್ರಶ್ನೆ ಕೇಳ್ಬೇಕಾದ್ರು ಪಕ್ಕ ಪೇಚಿಟ್ಟು ಕೇಳ್ಬೇಕ. ಹಂಗ್ರಿ ಇದು ಮ್ಯಾಲ ಮನ್ಕೊಳ್ಳೋ ಗಂಡ ಅಲ್ಲಿ ಇದು. ನಾನು ತೆಳ ಮಕ್ಕೋತ ನೀನ ಏನ್ ಮಾಡ್ತಿ ಮಾಡ್ಕೋರ್ಬಾ ನಾವು ಇಂಥ ಗಂಟು ಬಿದ್ದೈತಿ ನಮಗೆ. ಬಿರಿ ಅದರಿ ನೀವು ಮೊಮ್ಮಕ್ಕಳು ನೋಡೋದಂದು ಗ್ಯಾರಂಟಿ ಇಲ್ರಿ ಇಂದೇನ. ಅದಕ್ಕೆ ಒಂದು ಮಾತಾಗ್ತದರಿಪ್ಪ. ಕೃಷ್ಣ ಪರಮಾತ್ಮನ ಸುದ್ದಿ ಹೇಳ್ದ. ದ್ರೌಪದ ದೇವಿಗೆ ಸೀರೆ ಕೊಟ್ಟಾನ. ದ್ರೌಪದ ದೇವಿಗೆ ಸೀರೆ ಕೊಡ್ಬೇಕಾದ್ರ ಕೃಷ್ಣ ಪರಮಾತ್ಮನ ಕೊಡ್ಬೇಕಾದ್ರ ಅದರ ಮರ್ಮ ಬ್ಯಾರೆ ಅದ. ಹೆಂಗೈತಿ ಹೇಳ್ತಾನೆ ಕೇಳ ಲಕ್ಷ್ಮಣ. ಒಂದಾನೊಂದು ಟೈಮ್ದೊಳಗ ನಿನ್ನ ಕೃಷ್ಣ ಪರಮಾತ್ಮ ಅಸ್ತ್ರ ಶಸ್ತ್ರ ತಗೊಂಡ ಕೈ ಒಳಗತ್ತ ಒಂದು ತಲವಾರ್ ಹಿಡ್ಕೊಂಡು ಬೀಸಾಡ್ಲಕತ್ತಿದ್ದ. ತಲವಾರ್ ತಗೊಂಡ ಬೀಸಾಡ್ಲಕತ್ತಿದ್ದ. ತಲವಾರ್ ತಳ 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 ಹೊಳಿತಿತ್ತು. ಆ ತಲವಾರ್ ಹೋಗಿ ಕೃಷ್ಣ ಪರಮಾತ್ಮನ ಬಳ್ಳಿಗೆ ಹೈತು. ರಕ್ತ ರಂಬಾಳೆ ಸೋರ್ಯಾಡ್ಲಕ್ಕಾಯ್ತು. ಅಲ್ಲಿ ಯಾರ್ಯಾರು ಇದ್ರಿ? ದ್ರೌಪದನೂ ಇದ್ಳು, ಮತ್ತ ಹೊಳ್ಳಿ ಸುಭದ್ರಾನೂ ಇದ್ಳು. ಇಬ್ರು ತಂಗಿಗಳು ಕೃಷ್ಣ ಪರಮಾತ್ಮನ ಮಗ್ಲಾಗ ಇದ್ರು. ಈಕಿ ಏನ ಅಣ್ಣನ ಬಟ್ಟಿಗೆ ರಕ್ತ ಹರದ ಕಿಸಿಂದ ಏನ ತಲವಾರ ಹತ್ತಿ ರಕ್ತ ಹರಿದಾಡ್ ಹೊಂಟಿತ್ತಲ್ಲ. ಸುಭದ್ರ ಒಂದ್ ವಿಚಾರ ಮಾಡ್ಲು. ಅಣ್ಣ ಏನು ತಲವಾರ ಕೈಗೆ ಹಚ್ಕೊಂಡೆಲ್ಲ ರಕ್ತ ಸೋರ್ಲಕ್ಕತ್ತದ ಅಣ್ಣ ನಿನಗ. ತಡಿ ಅರಿವಿ ಕಟ್ತ ನಿನಗೊಂದತ್ ಹೇಳಿ ಮನಿ ಎಲ್ಲ ಓಡಾಡಿ ಅರಿವಿ ಹುಡುಕ್ಯಾಡ್ಲಕತ್ತಳು. ಯಾರು? ಸುಭದ್ರ. ಮನಿ ಎಲ್ಲ ಓಡಾಡಿ ಅರಿವಿ ಹುಡುಕ್ಯಾಡ್ಲಕತ್ತಳು ಸುಭದ್ರ. ದ್ರೌಪದ ಅಲ್ಲೇ ಮಗಲಾಗಿದ್ದಳು. ಅಣ್ಣ ಎಟ್ರಾಗತ್ ಹೊಂಟದು ಏನ್ ಆಕೆ ಅರಿವಿ ತಂದು ಹುಡುಕ್ಯಾಡ್ಗುಡದ ನಿನ್ನ ಕೈ ರಕ್ತ ಬಾಳ ಹೋಗ್ತದೆಪ್ಪ ಅಂತ ಹೇಳಿ ತನ್ನ ಸೀರೆ ಹುಟ್ಟಿರುವಂತ ಸೀರೆ ಹರದ ಪಾಟ್ನ ಕೃಷ್ಣ ಪರಮಾತ್ಮನ ಬಟ್ಟಿ ಕಟ್ಟಿಳು. ಅವಾಗ ಒಂದು ಮಾತಂದಾನವ. ಏನತ್ತ?
ದ್ರೌಪದ ತಂಗಿ ಹಾ ನನಗ ಜರಾನ ಕಚ್ಚಾದದಕ್ಕಾಗಿ ಒಂದು ಚೋಟಿ ಅರಿವಿ ನನ್ನ ಬಟ್ಟಿಗೆ ಸುತ್ತಿ ಅಂದ್ರೆ ಹಾ ಇದು ನಿನಗ ಇಂದಿಲ್ಲ ಅಣ್ಣ ಕಷ್ಟ ಕಾಲ ಬಂದಾಗ ಇದ ಬಟ್ಟಿನಿಂದ ನಿನಗ ನಾ ತೀರಿಸ್ತೇನೆ ಹೊಳ್ಳಿ ಅಂದನವ. ಹಾ ಇದ ಬಟ್ಟಿ ಕಟ್ಟಿಯಲ್ಲನ ಇದ ಬಟ್ಟಿನಿಂದ ನಿನಗ ತೀರಿಸ್ತೇನಂದ. ಯಾವ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳೆಯುವಂತ ಟೈಮದೊಳಗ ಹಾ ಯಾವಂಗ ಕೊಟ್ಟಳ ಅವನ ಒದರ್ಬೇಕಾಗ್ಯದ. ಹೌದ್ ಮತ್ತ ಮೊದಲು ನಿನಗ ಕೊಟ್ಟನೆಯೋ ಲಕ್ಷ್ಮಣ ನನ್ನ ಸೀರೆ ನನಗ ಕೊಡ್ಲಕ್ಕೆ ನಿಮ್ಮ ಅಪ್ಪನ ಗಂಟು ಕೊಡ್ತಿ ನನಗ ಏನಿಲ್ಲ. ಯಾವಾಗ ಯಾವ್ದಾತಾಳ ಏ ಕೃಷ್ಣ ಅಣ್ಣ ನನಗ ನೋಡು ನನಗ ಕಷ್ಟ ಬಂದದು ಯಪ್ಪ. 5 ಮಂದಿ ಗಂಡ್ರದಾರ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ಗಂಡ್ರದಾರು ಏನ ಅದಾರ ಖರೆ ಮಾಡೋದೇನು ಎಲ್ಲ ಸಂಡ್ರಗತಿ ತೆಳಗ ಚೆಂಡ್ ಹಾಕಿ ಕೂತಾರ ಕೂಡಿದಂತ ಸಭಾದೊಳಗೆ ನನ್ನ ಸೀರಿ ಸೆಳಿಲಕತ್ಯಾನ. ಇದ್ರೊಳಗಿಂದ ಹೆಂಗ ಕಾಪಾಡು ಅಣ್ಣ ಅಂತೇಳಿ ಯಾವಾಗ ಕೈ ಮುಗಿದ ನಿತ್ತಳು ಯಾವ ಬಟ್ಟಿಗೆ ಅರಿವಿ ಕಟ್ಟಿಳಲ್ಲ ಅದ ಬಟ್ಟದಿಂದ ಬಿಚ್ಚಿ ಕೊಟ್ಟ ನಿನ್ನ ಕೃಷ್ಣ ಪರಮಾತ್ಮ ಅರಿವಿ ದ್ರೌಪದ ದೇವಿ. ಇದು ಎಲ್ಲಿ ಬರೋದಪ್ಪ ಅಂತಂದ್ರೆ ಬಾದನ್ ಹೆಂಗಾಗ್ತೈತಿ ರೀ ಪುರಾಣ ಎಲ್ಲ ನಾವು ಹೇಳಿದೀವಿ ಅಂದ್ರೆ ನಾಯಿಗೆ ಅಡಿಗೆ ಮನಿ ತೋರಿಸಿದಂಗ ಆಗ್ತೈತಿ. ನಾಯಿ ಮನಿ ಹೊರಗದ ಅಲ್ಲೇ ನಿಂದ್ರಲಿ. ಇನ್ನೊಂದು ಮಾತು ಕೇಳಿದ್ರಿ ನಮಗ ಏನತ್ತ ದುರ್ವಾಸ ಋಷಿಗೆ ಸುದ್ದಿ ಹೇಳಿದಿ ಅವಂಗ ಅನ್ಸ್ಯದಾರ ನಾ ದುರ್ವಾಸ ಋಷಿ ಕಡೆ ವಿಷಯ ಹೋಗ್ತಾನ ಅಂತ ಹೇಳಿ. ದುರ್ವಾಸ ಋಷಿದು ನಿನಗೆ ಹೇಳ್ತಾನೆ ಕೇಳು. ಒಂದು ಮಾತು ಹೇಳ್ದವ ಮುತ್ತೈದೆ ಹೆಣ್ಮಕ್ಳ ಸೀರೆ ಹರಿದು ಕೊಡಬಾರದು ತಂದವ. ನೀವು ಮುತ್ತೈದೆ ಹೆಣ್ಮಕ್ಳ ಶರಗ ಹರಿದು ಕೊಡ್ತಿದ್ರಿ ಅಂದ್ರ ಆ ಶರಗ ಯಾವಾಗ ಹರಿತಾರತ್ರಿ ಆಕೆಗೆ ಅವಂಗ ಡೈವರ್ಸ್ ಆಗುವಂತ ಟೈಮ್ ಅದೊಳಗ ಬಿಡುಗಡೆ ಆಗುವಂತ ಟೈಮ್ ಅದೊಳಗ ಶರಗ ಹರಿತಾರತ್ರಿ. ಅಂದ್ರೆ ಹೆಂಗ ಸೋಡ್ಚಿಟ್ಟಿ ಆಗಾಗ ಅಟ್ಟ ಶರಗ ಹರಿತಾರತ್ ಹೇಳ್ದವ. ತಮ್ಮ ಲಕ್ಷ್ಮಣ ಒಂದು ಮಾತು ಹೇಳ್ತವನು ನಿನ್ನ ಪಕ್ಕ ನಿನ್ನ ದಿನ ಗಡಿಗೆ ಸುಟ್ಟಿಲ್ಲ ಎಲ್ಲಿ ಹಂಗಿಲ್ಲ. ಅದು ನಾ ಸುಟ್ರೆ ಸುಡುತಕ್ಕದಲ್ಲ. ತನ್ನ ಒಳಗೆ ತನ್ನ ಜ್ಞಾನ ಅನ್ನುವಂಥದ್ದು ಅಜ್ಞಾನ ಅನ್ನುವಂಥದ್ದು ಸುಟ್ಟು ಅಂದ್ರೆ ಜ್ಞಾನ ಅನ್ನುವಂಥ ಅಡಿಗೆ ತಾನ ತಯಾರಾಗ್ತತಿ ಇವನಲ್ಲಿ. ಇವನ ತ್ಯಾಕಿನ ಅಜ್ಞಾನ ಸುಟ್ಟಿಲ್ಲ. ಅಜ್ಞಾನ ಅನ್ನುವಂಥ ಅಡಿಗೆ ಸುಟ್ಟಿಲ್ಲ ಅಂದ್ರೆ ಜ್ಞಾನ ಅನ್ನುವಂಥ ಅಮೃತ ಎಲ್ಲರಿಗೂ ಹೆಂಗ ನೀಡ್ತಾನ್ರಿ ಇವ. ಅದಕ್ಕ ಯಾವ ದ್ರೌಪದ ಇದ್ದಕ್ಕೆ ದುರ್ವಾಸ ಋಷಿಗೆ ಸೀರೆ ಕೊಡ್ಬೇಕಾದ್ರೆ ಶರಗ ಹರದ ಕೊಟ್ಟಾಳಂದ್ರ ಆಕಿ ಚಾಜ್ ಮುಕ್ಕಾತಲ್ಲ ಮುತ್ತೈದೆ ಹೆಣ್ಮಗಳು ಹೆಂಗ ಸೀರೆ ಹರದಾಳು ಓತ್ ಇವ ಕೇಳ್ತಾನ. ಲಕ್ಷ್ಮಣ ಆಕಿ ದುರ್ವಾಸ ಋಷಿಗೆ ಸೀರೆ ಕೊಡುವಂತ ಟೈಮ್ದೊಳಗೆ ಆಕಿದೇನ ಲಗ್ನ ಆಗಿತ್ತೇನೋ ತಮ್ಮ? ಆಕಿದ ಲಗ್ನ ಆಗಿಲ್ಲ. ದ್ರೌಪದ ರಾಜನ ಮನ್ಯಾಗ ಅದಾಳ ಆಕಿ ಲಗ್ನ ಆಗಿಲ್ಲ. ಆಕಿ ಸೀರೆ ಹರಿಬಹುದು ಮತ್ತು ಅಂಗಿರಿ ಹರಿದು ಕೊಡಬಹುದು. ಆಕಿದ ಹೆಂಗ ಚಾಜ್ ಮುಕ್ಕಾಗ್ತದೋ ಲಕ್ಷ್ಮಣ? ಹೆಂಗ್ರಿ ಮದುವೆ ಆಗ್ಲಿಕ್ಕರು ಇವ ಸೋಡ್ಚಿಟ್ಟಿ ಮಾಡವನ ಹಂಗೇನಿರಂಗಿಲ್ಲ. ದುರ್ವಾಸ ಋಷಿಗೆ ತಾಯಿ ದ್ರೌಪದ ದೇವಿ ದುರ್ವಾಸ ಋಷಿ ತೆಳಗ್ ನೀರ್ನ್ಯಾಕ ಕೂತಾನ ಹೇಳೇನಕಿಗೆ ಇವ ಹಂಗ ಹೆಂಗ್ ಬರ್ತಾನ್ರಿ ಮ್ಯಾಲ ಬಂದ್ರೆ ಒಬ್ರು ಹೋಗ್ತಿತ್ತು. ಕೌಶಿಕ ರಾಜ ಜಬರ್ದಸ್ತಿ ಅಕ್ಕ ಮಾದೇವಿ ಮೈ ಮುಟ್ಲಕ್ ಹೋದ್ರ ಹೇಳ್ತಾಳ ಏ ಕೌಶಿಕ ಈ ಶರೀರ ಮೇಲೆ ಮೋಹ ಆಗ್ಯದೇನೋ ನಿನಗ ತಗೋ ಇದನ್ನ ಶರೀರ ಅಂತ ಹೇಳಿ ಹುಟ್ಟಿರುವಂತ ಪಿತಾಂಬರ ಹರಿದ ಒಗದ ಬರೇ ಜಡಿ ಕೂದಲ ಮ್ಯಾಗ ಹೊರಗೆ ಬಿದ್ದಾಳ ನನ್ನ ತಾಯಿ ಅಕ್ಕ ಮಾದೇವಿ ಕಲ್ಯಾಣ ತಕ ಹೋಗಬೇಕಾದ್ರ. ನಿಮ್ಮ ದುರ್ವಾಸ ಋಷಿಯಲ್ಲಿ ಅಂತ ತಪಸ್ವಿ ಇದ್ದ ಜ್ಞಾನಿ ಇದ್ದ ಬಲ್ಲಮಿದ್ದ ತ್ರಿಕಾಲ ಜ್ಞಾನಿ ಇದ್ದ. ಅಕ್ಕ ಮಾದೇವಿ ಹೆಂಗ ಜಡಿ ಬಿಟ್ಟುಕೊಂಡು ಬಂದಿಳ ಹಂಗ ನಿಮ್ಮ ದುರ್ವಾಸ ಋಷಿ ಯಾಕೆ ನೀರಂದ ಜಡಿ ಬಿಟ್ಟುಕೊಂಡು ಬರ್ಲಿಲ್ಲ? ಇವನು ಬರ್ತಿದ್ ಕರೆ ಇವನ್ ಜಡಿ ಇಳಿಸಿದ್ರು. ಇವ್ರ ಜಡಿ ಇವರು ಬಿಡ್ತಾರ್ರಿ. ನಿಮಗ ತಿಳಿದಿಲ್ರಿ ಅದು ಯಾವಾಗ ಜಡಿ ಬಿಡ್ತಾರ್ರಿ ಅವ್ರು. ಸೀಜನದಾಗ ಸಡು ಆಗ್ಲಿಕ್ಕಂದ್ರ ಅಟ್ಟ ಜಡಿ ಬಿಡ್ತಾರ್ರಿ ಅವ್ರು. ಇವ್ರ ಜಡಿ ಬಿಡೋದು ಇವ್ರು ಬೇರೆ ರೀ. ಇವ್ರು ಜಡಿ ಈ ಕಡೆ ಜಡಿ ರೀ. ಇವು ಜಡಿ ಒಳಗೆ ಬರೀ ಚಿಕ್ಕಟ್ಟ ಸಿಗ್ತಾರ. ಇವ್ರ ಜಡಿ ಒಳಗೆ ಜ್ಞಾನ ಸಿಗ್ತಕ್ಕದಲ್ರಿ ಇವ. ಅದಕ್ಕ ದುರ್ವಾಸ ಋಷಿ ನೀರ್ನ್ಯಾಕ ಕೂತ್ ಹೇಳ್ತಾನ ತಾಯಿ ದ್ರೌಪದ ನಂದು ಮ್ಯಾಲ ಬರೋ ಪರಿಸ್ಥಿತಿ ಇಲ್ಲೇವ. ನೀರಿನ ಸೆಳೆತಕ್ಕ ನಾ ಉಟ್ಕೊಂಡಿರುವಂತ ಕೈ ಹರ್ಕೊಂಡು ಹೋಗ್ಯದ. ನೀರಿನ ಸೆಳೆತಕ್ಕ ಉಟ್ಕೊಂಡಿರುವಂತ ಕೈ ಪರ್ಕೊಂಡು ಹೋಗ್ಯದ ಅಂದಾಗ ತಾಯಿ ದ್ರೌಪದ ಹಿಂದ ಮುಂದ ನೋಡ್ಲಿಲ್ಲ. ಹುಟ್ಟಿರುವಂತ ಸೀರೆ ಹರಿದ ನೀರಿನೊಳಗ ಬಿಟ್ಟಾಗ ಅದನ್ನ ಕೈಪ ಮಾಡಿ ಕಟ್ಕೊಂಡ ಮ್ಯಾಲ ಬಂದ. ಅವಾದ್ರೂ ಒಂದು ಮಾತು ಹೇಳ್ಯಾನ ನೋಡುವ ಈಗ ಆಕಿದ ಅವಾಗ ಲಗ್ನ ಆಗಿದ್ದಿಲ್ಲ ನಾನ್ಲೆ ಮಾತು ಕೊಟ್ಟನವ ಆಕಿಗೆ ನಿನಗ ಕಷ್ಟ ನನಗ ಈಗ ಅಗದಿ ಕಷ್ಟ ಕಾಲ ಬಂದಾಗ ಒಂದು ಚೋಟಿ ಅರಿಬಿ ನನಗ್ ಕೊಟ್ಟಿ ಅಂದ್ರೆ ನಿನಗಾದ್ರೂ ತಾಯಿ ಕಷ್ಟ ಕಾಲ ಬರ್ತದ ಹಿಂದಿಲ್ ನಾಳೆ. ನಿನಗ ಕಷ್ಟ ಕಾಲ ಬಂದಾಗಿದ ಒಂದು ಚೋಟಿ ಅರಿಬಿ ಹೋಗಿ ಒಂದು ಕೋಟೆಗೆ ನಿನ್ನ ಮಾನ ಕಾಯ್ತದ ಹೋಗ ತಾಯಿ ಅಂತೇಳಿ ಆಶೀರ್ವಾದ ಮಾಡಿಬಿಟ್ಟ. ಅದೆಲ್ಲ ಆತ್ ಬಿಡ್ಕರೆ ನಾ ಗಣಸ ನೀ ಹೆಣ್ಮಕ್ಳು ಸೀರಿ ಸುತ್ತಕೊಳ್ಳವ ಅಲ್ಲ ಅಂತ ಹೇಳಿ ಅವ್ ಎದ್ದು ಹಂಗ ಬರ್ಬೇಕು. ಅವನು ಕುಂಡ್ರತಿದ್ರಿ ನೀರಾಗ ಬಾಳೋತಕ ಖರೆ ಬಾಳೋತಕ ಕುಂಡ್ರು ತಾಕತ್ ಇದ್ದಿದ್ದಿಲ್ಲ. ಯಾಕಂದ್ರೆ ಹೊಳ್ಯಾಗ ಮೀನು ಬಹಳ ದಮ್ಮ ಇದ್ದುರಿ. ಹಿಡಿಬಾರದ ಜಾಗನ್ಯಾಗ ಹಿಡಿಲಾಕತಿ ಕಡುತ್ ಹೆಚ್ಚಾಗಿ ಹೇಳೇ ನೀವ್ರಿ ಹೇಳವನ. ನೀನು ಯಾವ ಲೆಕ್ಕಲೆ ಬರ್ತಿ ಬಾ ಲಕ್ಷ್ಮಣ ನಿನಗ ಒಂದ ಗ್ಯಾರಂಟಿ ಕೊಟ್ಟನೆ ಹೊತ್ತ
ಯಾವಾಗ ನಾ ಸ್ಟೇಜ್ ಹತ್ತೇನ್ಲೆ ಅವಾಗ ಹೇಳೇನೆ ನಿನ್ನ ಮೆಟ್ಟಿಗೆ ಹೆಚ್ಚೆ ಹೋಗ್ತಾನಂತ ಹೇಳೇನೆ. ಶಾಸ್ತ್ರ ಲೆಕ್ಕದೊಳಗೆ ಬಂದ್ರ ನಿನ್ನಲ್ಲ ನಿಮ್ಮ ಮುತ್ಯಾನ ಮೆಟ್ಟಿಗೆ ಹೆಚ್ಚಿಬಿಟ್ಟು ಮಗಳದ ನಿನ್ನ ಬಿಟ್ಟನ ಬಿಡಬೇಡ ಸೈಲ. ಆಕಾರ ಮಾಡ್ಯಂದು ತಾಯಿ ಬಸವಾಗ ಹೇಳ್ತಾ ಅವ ಹೋಗಿದ್ದ ಜಲಮೂನಿ ಹಂತ್ಯಾಕ ಜಾಣ ಬಸವ ನುಡದ ಒಂದ ಕವತೋಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ನಾಲ್ವರಿಗೆ ಕೊಟ್ಟರ ನಾಟಕ ರಚಿಸೋಕೆ ಏ ನಿರಾಧಾರ ಏರಿಸಿ ಹುರಾಣಕ ಮುಂದ ಕಾರಣಕ ಏ ನಿರಾಧಾರ ಏರಿಸಿ ಹುರಾಣಕ ಮುಂದ ಕಾರಣಕ ಮಕ್ಕಳಿಗೆ ಕೊಡದಿಲ್ಲ ಅಂದ ಧಿಕ್ಕರಿಸಿ ನಿಂತ ಮೋನೆ ಆಗ ಮೂಳ ಬಸವಂದ ತಪ್ಪಿತ ದಿಕ್ಕ ತಾಯಿ ಹೇಳ್ತಾಳ ನಿಂದ್ರ ಈಗ ಯುದ್ಧಕ್ಕ ಬಸವ ಹಲ್ಲ ಕಿಸದ ನಿಂತ ಮದ್ಯಕ್ಕ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಕ್ವಾಂದು ಏ ಸುರುವ ಮಾಡ್ಯಾಳ ಭೂಮಿ ಕೆತ್ತೋದಕ ಸೃಷ್ಟಿ ಮಾಡೋದಕ ಏ ಸುರುವ ಮಾಡ್ಯಾಳ ಭೂಮಿ ಕೆತ್ತೋದಕ ಸೃಷ್ಟಿ ಮಾಡೋದಕ ಭುವನೇಶ್ವರಿ ಎಂದ ಭೂಮಿಯಾಗ್ಯದ ಬಸವನ ಪೌರುಷ ಹೇಳಬ್ಯಾಡತೇಕ ಅದರ ಬಗ್ಗೆ ನಿನಗ ತಿಳಿಸುವೆ ಚೊಕ್ಕ ಬಿಡುಗೋಲಿಯಾಡು ಹೊಡಗಟ್ಟಲ್ಯಾಕ ಏ ಓತೆ ಕಟ್ಟಿನ ಓಟ ಬೇಲಿಯ ತನಕಲು ಏ ಓಡ್ಯಾಡಿ ಮುರ್ಕೊಂಡ್ರು ನಿಮ್ಮ ಸ್ವಣಕ ಬೇದ್ಯತ್ತ ಬ್ಯಾಣಕ ಏ ಓಡ್ಯಾಡಿ ಮುರ್ಕೊಂಡ್ಯೋ ನಿನ್ನ ಸ್ವಣಕ ಬೇದ್ಯತ್ತ ಬ್ಯಾಣಕ ಇನ್ನೊಂದು ಮಾತು ಹೇಳ ನೋಡ್ರಿ. ಯಾವ ಚಂದ್ರಗುಪ್ತರಸ 7 ಗಜ ಕಲ್ಲಾಗಿ ಬಿದ್ದಾನ ಪಾತಾಳ ಗಂಗ್ಯಾಗ ಶ್ರೀಶೈಲದೊಳಗ ಎಬಸ್ಕೊಂಡು ಬರೋಗ್ರಿ ತಮ್ಮ ನಾವು ಹೇಳಿವ್ರಿ ನಮಗೊಂದು ಮಾತು ಹೇಳೇನ್ರಿ ಅವ ಅದು ಹೆಣ್ತಿ ತಪ್ಪಿತ್ತತ್ರಿ ಮನ್ಯಾಗ ಇವ 12 ವರ್ಷ ತಪ ಮಾಡಿ ಬಂದತ್ತ ಗಂಡ ಮಗಳ ಮನಿ ಒಳಗ ಜನ್ಮ ತಾಳಿ ಝಳಕ ಮಾಡ್ಲಾಕ್ ಕೂತಿಳತ್ರಿ ಬಚ್ಚಲಾಗ ಅವಾಗ ಕೇಳದತ್ತ ಅವ ಯಾರ ಗಂಡ ಏ ಇಂಥ ಕುಬ್ಸ ತೊಡಕಿ ನಮ್ಮ ಮನ್ಯಾಗ ಯಾರ ಈಕಿ ಯಾವಕ್ಕಿ ಬಂದಾಳ ಅಂದಾಗ ಹೆಣ್ತಿ ಅಂದಳತ್ತ ನಮ್ಮ ತಂಗಿ ತಂಗಿ ಅದಾಳ್ರಿ ತಂಗಿ ಆಕಿ ತಂಗಿ ಅದಾಳ್ರಿ ಅಂತ ಹೇಳಿ ಅಂದಳತ್ತ ಇವ ಗಂಡಗಚ್ಚಿನ ಹಾಕಿದತ್ತ ನನ್ನ ಹೆಣ್ತಿ ತಂಗಿ ಬಂದಾಳ ಅಂತ ಹೇಳಿ ತಿಳ್ಕೊಂಡು ಗಂಡಗಚ್ಚಿ ಹಾಕಿದತ್ತ ಇವನು ದಗದ ಕೇಳ್ರಿ ಅಂದ ನಿಮ್ಮ ಮನ್ಯಾಗು ಜಗಳದ ತಯಾರನರಿ ಹೊತ್ಕೊಂಡ್ಲಾಕ ಇವನ್ ಮಾತ್ ಹೆಂಗ ಈ 7 ಮಕ್ಕಳ ತಾಯಿ ಜಾತ್ರೆಗೆ ಹೆಣ್ತಿ ತಂಗಿಗಳು ಬಂದಿರ್ತಾರಲ್ಲ ಹೆಣ್ತಿನ ಬಿಡ್ರಿ ಹೆಣ್ತಿ ತಂಗಿಗೆ 10 ವರೆನೂ ಲೆಕ್ಕ ಐತಿ ಒಂದು ಲಕ್ಷ್ಮಣ ಹೆಂಗ ಹೇಳ್ತಾರು ಸತಿಯರ್ನ ಬಿಟ್ರೆ ಉಳ್ದವ್ರೆಲ್ಲ ತಾಯಿ ಸಮಾರ ಹೇಳ್ತಾರು ಹೆಣ್ತಿ ತಂಗಿರ್ಲಿ ಇಂದ ಹಾಕಿರ್ಲಿ ಇಲ್ರಿ ನಮ್ಮ ಕಡೆ ಪದ್ಧತಿ ಹೆಂಗದಪ್ಪ ಅಂದ್ರ ಇವ್ ಹೇಳ್ತಾನೆ ಹೆಣ್ತಿ ತಂಗಿ ಮೇಲೆ ಮನಸ್ಸು ಮಾಡ್ಲಾಕ ನಡೀತದ ಮಾವುಗಳು ತಂದವ ಲಕ್ಷ್ಮಣ ನಮ್ಮ ಕಡೆ ಪದ್ಧತಿ ಹೆಂಗೈತಿಪ್ಪ ಅಂದ್ರ ಹೆಣ್ತಿ ತಂಗಿ ಅದಾಳಪ್ಪ ಅಂದ್ರ ಏನೋ ಅನಿವಾರ್ಯಾಗಿ ಅಕ್ಕನ ಲಗ್ನ ಮಾಡಿ ಕೊಟ್ಟಿದ್ರು ಮನ್ಯಾಗ ತಂಗಿ ಉಳ್ದಿಳು ತಾಯಿ ತಂದೆ ತೀರಿ ಹೋಗಿದ್ರಪ್ಪ ಅಂದ್ರ
ತಾಯಿ ಜಾಗನ್ಯಾಗ ಅಕ್ಕ ನಿಂದಿರ್ತಾಳು, ತಂದೆ ಜಾಗನ್ಯಾಗ ಮಾವ ನಿಂತು ಸ್ವತಃ ಹೆಣ್ತಿ ತಂಗಿದ ಲಗ್ನ ಮಾಡಿ ಕೊಡ್ತಾರು. ಇದು ನಮ್ಮ ಕಡೆ ಪದ್ಧತಿ ಅದರಿಪ್ಪ. ಎಲ್ಲಾ ಕಡೆ ಐತೆ ಇದು ಎಲ್ಲಾ ಕಡೆ ಪದ್ಧತಿ ಐತಿದು. ಇದು ಕಣದಾಳೊಂದು ಬಿಟ್ರ ಎಲ್ಲಾ ಕಡೆ ಐತೆ. ಬಹುಶಃ ಇವ್ರು ಕಣದಾಳದಾಗ ಹೆಣ್ತಿ ತಂಗಿಗಳಿಗೆ ಹತ್ಕೊಳಂಗ್ ಕಾಣ್ತಾರ ಇವ್ರು. ಬ್ಯಾರೆ ಅದಾವ. ನಿನ್ನ ಊರಾಗಿನ ಪದ್ಧತಿ ನಮ್ಮ ಹಂದ್ರಾಳ ಊರಾಗದ ಕಲಿಸಿಯೋ ತಮ್ಮ. ಅದ ನೀ ಕಚ್ಚರ ಕಂಪನಿ ನಿನ್ನ ಊರಾಗ ಅಟ್ಟ ಇರ್ಲಿ. ಅದು ₹4 ತಗೊಂಡ ಕಿಸಿಂದ ಊರ್ ಹದಿಗೆಡಿಸಿ ಹಾದಿ ಬುದ್ಧಿ ಬರುವಂತ ಮಾತು ಹೇಳು. ಸಿಂಧಿ ಕುಡಿಯಂಗಿಲ್ಲ ಒಬ್ಬೊಬ್ರು. ಸಿಂಧಿ ಯಾಕೆ ಕುಡಿಯಂಗಿಲ್ಲ? ನಾವು ಚಂದ್ರಗುಪ್ತ ಅರಸನ ಶ್ರಾಪ ಆಗೈತಿ ಅವ್ರಿಗೆ. ಹುಚ್ಚಪೇಲಿ ಯಾರ ಕಡೆ ಬಡಸ್ಕೊಂಡಿಯೋ? ಚಂದ್ರಗುಪ್ತ ಅರಸನ ಶ್ರಾಪ ಆಗಿಲ್ಲ, ಚಂದ್ರಗುಪ್ತ ಅರಸಗ ಮಗಳ ಶ್ರಾಪ ಆಗ್ಯದ. ಮಗಳು ಹೇಳ್ತಾಳ, ಏನತ್ತ? ಯಪ್ಪ 12 ವರ್ಷ ತಪ ಮಾಡ್ಲಕ್ ಹೋಗಿದ್ಯಲ್ವ ಅಡಿವ್ಯಾಗ, ನಿನ್ನ ಹೊಟ್ಟಿಲ ನಾ ಹೆಣ್ಣು ಮಗಳ ಜನ್ಮ ತಾಳಿ ನಿನಗೆ ಅರಿವಾಗಲಿಲ್ಲ. ತಪ ಯಾಕೆ ಮಾಡಿದಿ? ಸುಮ್ಮ ಯಾದಕ್ಕೆ ತಪ ಮಾಡಿದಿ? ನನ್ನ ಮಗಳದ ನಿನಗೆ ಗೊತ್ತಾಗಿಲ್ಲ ಅಂದ್ರ ನನ್ನ ಮ್ಯಾಲ ನೀ ಮನಸ್ಸು ಮಾಡಿ ನನಗೆ, ಯಾಕಂದ್ರೆ ಸಿಂಧಿ ಗಿಡ ಆಗಿನಿತ್ತಳಕ್ಕೆ ಅಡಿವ್ಯಾಗ ಹೋಗಿ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಮಗಳ ಶ್ರಾಪ ಕೊಟ್ಟಾಳ ಸ್ವತಃ ಅಪ್ಪಗ. ಯಪ್ಪ ಮಗಳಂದ್ರೆ ನಿನಗೆ ಖಬರ್ ಉಳಿಲಿಲ್ಲಲ್ಲೋ. ನನ್ನ ಮ್ಯಾಲ ಮನಸ್ಸ ಮಾಡಿ ನನ್ನ ಹಾಳು ಮಾಡಿ ಅಂದ್ರೆ ಶ್ರೀಶೈಲದೊಳಗ ಪಾತಾಳ ಗಂಗೆಗ 7 ಗಜ ಕರಿಕಲ್ಲಾಗಿ ಬೀಳ ನೀನು ಅಂತ ಹೇಳ್ಕಿಸಿಂದ ಶ್ರಾಪ ಕೊಟ್ಟಳ ಖಾಸ ಅಪ್ಪಗ. ಅವಾಗಿಂದ್ರ ಒಂದ್ ದಗದ ನಡೆದದ್ರಿ. ಈಳಿಗೆ ಅವ್ರ ಸ್ವತಃ ಸಿಂಧಿ ಏನ್ ಮಾಡ್ತಾರು? ಸ್ವತಃ ಸಿಂಧಿ ತೆಗಿತಾರ. ಕರೆ ತಾವ್ ಸ್ವತಃ ತಗದ ಸಿಂಧಿ ತಾವ್ ಸ್ವತಃ ತಮ್ಮ ಬಾಯಿಗೆ ಹಚ್ಚಂಗಿಲ್ಲ. ಯಾಕೆ ಹಚ್ಚಂಗಿಲ್ಲ? ಈಳಿಗಾಗಿ ಹುಟ್ಟಿ ಬಂದಿದ್ದೀವಿ ಯಾರ? ಚಂದ್ರಗುಪ್ತ ಅರಸ. ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿದಕ್ಕಾಗೆ ಕಲ್ಲಾಗಿ ಬಿದ್ದಾನ. ಮಗಳು ಅಂತವನಂದ್ರ ಅಂತವಂಗ ಶ್ರಾಪ ಕಲ್ಲಾಗಿ ಬಿದ್ದಾನಂದ್ರ ನಾವು ತಗದ ಸಿಂಧಿ ನಾವ ಕುಡಿದ್ರ ಮಗಳ ಸಂಗಟ ಭೋಗ ಕೊಟ್ಟಂಗ ಆಗತೈತೆ ತಿಳ್ಕೊಂಡ ಸಿಂಧಿ ತೆಗ್ಯಾವ ಸಹಿತ ಹೊರಗಿಂದ ಚಾರ್ಸೆ ಬೀಳಿ ಪಾಶ್ಯ ಬೀಳಿ ಹೊರಗಿನ ಕ್ವಾರ್ಟರ್ ತಂದ ಬಾಯಿಗೆ ಹಸ್ತಾನ. ಕರೆ ತಾ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ. ಇದು ಕಲಿಯುಗದೊಳಗೆ ನಡ್ಕೊತ ಬಂದಿರುವಂತ ಘಟನೆ ಅದ. ಯಾಕಂದ್ರೆ ಈಗ ಸದ್ದ ಈಳಿಗೆ ಅವ್ರ ತೆಗಿತಾರ ಸಿಂಧಿ. ಕರೆ ಯಾಕ್ರಿ ದೈವದವ್ರ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ. ಮಗಳ ಸಂಗಟ ಭೋಗ ಕೊಟ್ಟಂಗ ಆಗ್ತತಿ, ಕುಡಿಲಾಕ ಬರಂಗಿಲ್ಲ. ನಾವ ತಗದದ ನಾವ ಯೂಸ್ ಮಾಡಿದೀವಿ ಅಂದ್ರ ಮತ್ತ ನಮ್ಮ ಮಕ್ಕಳ ಸಂಗಟ ಕೂಡಿದಂಗ ಆತಿಲ್ಲ. ನನಗ ಮತ್ತ ಮನುಷ್ಯರಿಗೆ ಮತ್ತ ದನಗಳಿಗೆ ಏನು ಫರಕ್ ಉಳಿತು? ಇದು ಈ ದನಗಳ ಕಂಪನಿ ರೀ. ಇದು 3 ಮಂದಿ ಇವ್ ಹೋಂತಿನ ಕಂಪನಿ ಇದ್ದಂಗ್ರಿ. ಕಣದಾಳ ಲಕ್ಷ್ಮಣ ಅವನು ಹೊಟ್ಟಿಲೆ ಹುಟ್ಟುದು ಮಾತ ಅದರ ಮೇಲೆ ಡಿಜೆ ಅನ್ನೋದು ಕಂತದ ಮಾಡಬೇಡ ತಮ್ಮ. ಅದಕ್ಕ ಮಳಿ ಬೆಳಿ ಕಮ್ಮಿ ಆಗ್ಯಾವ. ಅಣ್ಣ ಎದ್ದು ನಡೆದವಲ್ಲೋ ಯಪ್ಪ ಅನ್ನೋ ಮುಗಿತು ನನ್ನ ದಗದ ಅಂತವ. ಅದಕ್ಕ ಇದ್ರ ಸುದ್ದಿ ಹಿಂಗೈತಿ. ಅದಕ್ಕೆ ಏನ್ ಮಾಡ್ತಾರ್ರಿ? ಅದಕ್ಕೆ ಹೇಳ್ತಾಳ ತಾಯಿ ಹೋಗಿರಿಂದ ವಿದ್ದ ಮಾಡ. ಹೌದು ಹೇಳ್ತಾಳ ಬಸವಣ್ಣಗ. ಇದ ಬಸವಣ್ಣನ ಸುದ್ದಿ ಆತ್ರಿ. ಇನ್ನೊಂದು ಮಾತು ಹೇಳೇನ್ರಿಪ್ಪ. ರಾಮ ಬಹಳ ದೊಡ್ಡವ, ರಾಮ ಬಹಳ ದೊಡ್ಡವ ಅಂತ ಹೇಳ್ತಿ ಲಕ್ಷ್ಮಣ. ತ್ರಿಕಾಲ ಜ್ಞಾನಿ ರಾಮ ಬರೇ ಒಂದು ಅರಿವಿ ತೊಳೆಯುವಂತ ಅಗಸನ ಮಾತು ಕೇಳಿ ಮಾಡ್ಕೊಂಡ ಹೆಣ್ತಿನ ಬಿಟ್ಟು ಕೂತಾನ ನನ್ನ ತ್ರಿಕಾಲ ಜ್ಞಾನಿ ರಾಮ. ಬರೀ ಅರಿವಿ ತೊಳೆಯುವ ನಮನಿಮಂತ ಮಾನವ ರಾಮ ಹಾದ ನಡೆದಿದ್ದ. ಅರಿವಿ ತೊಳೆಯುವಂತ ಮಾನವ ಕಟ್ಟಿಗೆ ಕೂತು ಒಂದು ಮಾತಂದ, ಬಿಟ್ಟು ಹೆಣ್ತಿನ ಅಳ್ಳಕ್ಕ ನಾ ಏನ ಸೊಟ್ಟ ರಾಮನ. ಈ ಮಾತು ಹೋಗಿ ರಾಮನ ಕಿವಿ ಒಳಗ ಬಿದ್ರ ತಾತ್ಕಾಲಿಕ ಜಾಗದ ಮ್ಯಾಗ ಲಕ್ಷ್ಮಣ ಕರೆದ. ಈ ಲಕ್ಷ್ಮಣಗಲ್ರಿ ಆ ಲಕ್ಷ್ಮಣಗ. ಇವನೇನ್ ಬಿಕ್ಕಿ ಈ ಲಕ್ಷ್ಮಣನ. ಆ ಲಕ್ಷ್ಮಣ ಕರೆದು ಹೇಳ್ತಾನೆ, ಲಕ್ಷ್ಮಣ ನಿಮ್ಮ ವೈನಿನ ಓದಿಕಿಸಿಂದ ಈಗಿಂದ ಈಗ ತಾಬಿಡು ತೋಬಿಡು ಹೋಗಿ ಅರಣ್ಯದೊಳಗ ಬಿಟ್ಟು ಬಾ ಅಂದ. ತುಂಬಿ ಅವಾಗ ಗರ್ಭವತ್ತಿದ್ದಳು, 3 ತಿಂಗಳು ಗರ್ಭವತ್ತಿದ್ದಳು ಸೀತಾದೇವಿ. ಮಾಡ್ಕೊಂಡ ಹೆಣ್ತಿ ಮ್ಯಾಲ ವಿಶ್ವಾಸ ಇತ್ತೋ ಇಲ್ಲೋ ಅಗ್ನಿ ಪರೀಕ್ಷೆ ಮಾಡ್ಲಕ್ ಹಚ್ಚಿದಿ. ಎಂತ ದೇವ್ರ ಮೈನ ದೇವ್ರ ದೊಡ್ಡವ. ದೇವ್ರಿಗೆ ಒಂದು ಮಾತು ಹೇಳೇನ್ರಿ, ದೇವ್ರಿಗೆ ಸಾವಿಲ್ಲ, ಕೇಡಿಲ್ಲ, ಜನನಿಲ್ಲ, ಮರಣಿಲ್ಲ. ನಿನ್ನೂ ಅಷ್ಟ ಅಲ್ಲ ನಿಮ್ ಮುತ್ಯಾನ ಲಿಸ್ಟನ ಇಳಿಸಿ ನೀನು ಏಟ ಕೇಳಿದೆ ಅಟ್ಟೆಲ್ಲ. ಯಾಕಂದ್ರ ದೇವರಿಗೆ ಸಾವಿಲ್ಲ, ಕೇಡಿಲ್ಲ, ಜನನಿಲ್ಲ, ಮರಣಿಲ್ಲ, ಹಸು ಇಲ್ಲ, ತ್ರಷ ಇಲ್ಲ. ದೇವರ ಉಣಾವಲ್ಲ ತಿನ್ನಾವಲ್ಲ ಅಂತ ಹೇಳಿದಿ. ದೇವರ ಸತ್ತಿಲ್ಲ ಅಂತ ಹೇಳಿದಿ. ಒಂದ್ ಜಾಗನೇ ಸತ್ತದ ನಿನ್ನ ದೇವ್ರ. 2 ದೇವ್ರುಗಳು ಸತ್ತವ್ರಿಪ್ಪ. ಈಗ ನೋಡ್ರಿ ಈ ಕಲಿಯುಗದೊಳಗ ಜೋಕುಮಾರ್ನು ಒಂದು ಗಂಡ ದೇವ್ರ. ಕರೆ ಅಲ್ಲದ ಕೆಲಸ ಮಾಡಿ ಬಡಿಸ್ಕೊಂಡು ಸಾಯ್ತೈತಿ ವರ್ಷಕ್ಕೊಮ್ಮೆ. ಇದು ಜೋಕುಮಾರ್, ಇದು ಕಣದಾಳ ಜೋಕುಮಾರ್, ಇದು ಒಂದು ಗಂಡ ದೇವ್ರ. ಇದು ಸಾಯ್ತದ. ಇದು ಅಲ್ಲದರಿ. ಯಾವ ಕೃಷ್ಣ ಪರಮಾತ್ಮ ದ್ವಾಪಾರ ಯುಗದ ಅಂತ್ಯ ಕಾಲ ಬಂದಿತ್ತು, ಒಂದ ಗಿಡದ ಬಡ್ಡ್ಯಾಗ ಉದ್ದ ಕಾಲ ಮಾಡಿ ಕೂತಿದ್ದ. ಯಾವ ಒಬ್ಬ ಬ್ಯಾಟಿ ಆಡುವಂತ ಬ್ಯಾಡ ಅರಣ್ಯದೊಳಗ ಬ್ಯಾಟಿ ಆಡ್ಲಕ್ಕ ಬಂದಿದ್ದ.